ಜೀವಗಳು ಹೋಗ್ಲಿಕ್ಕತ್ತವ. ಇವತ್ತು ನೋಡ್ರಿ ಹನುಮಂತ ಮಡಿವಾಳ ಅನ್ನುವಂಥ ಒಬ್ಬ ಮಡಿವಾಳ ಸಮಾಜದ ಯುವಕಗ ತಂದು ಅವನ ಅಂಗಾಂಗಗಳೆಲ್ಲ ಕರೆಂಟ್ ಹಚ್ಚಿ ಶಾಕ್ ಕೊಟ್ಟು ಟಾರ್ಚರ್ ಮಾಡೋದ್ರು. ಇವತ್ತು ದಿವಸ ಎಷ್ಟೋ ಇದೇನು ಪ್ರಚೋದಿತ ಎಷ್ಟೋ ಆತ್ಮಹತ್ಯೆಗಳಾದವು. ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ದಿನ ಅಥವಾ ಹಂಗೆ ಹೋತು. ಅದಕ್ಕೆ ಇವತ್ತಿನ ದಿವಸ ಏನು ಜೇವರ್ಗಿ ತಾಲೂಕಿನಲ್ಲಿ ನೀವೇನು ಇವತ್ತು ಐತಿಹಾಸಿಕವಾದಂಥ ಒಂದು ನಿರ್ಣಯ ಮಾಡಿದಿರಿ. ಇವತ್ತೆಲ್ಲರೂ ಕೂಡಿ ಸೇರಿ ಈ ಸಮಾಜಕ್ಕೆ, ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ನೀವು ಕೊಟ್ಟಿದ್ದೀರಿ. ನಿಮಗೆಲ್ಲ ಸ್ವಾಗತ. ಆದ್ದರಿಂದ ಇವತ್ತಿನ ದಿವಸ ಆ ಮಗುವಿನಿಗೆ ನ್ಯಾಯ ಸಿಗಬೇಕಪ್ಪ ಅಂದ್ರೆ ಆ ಕಠಿಣವಾದಂಥ ಒಂದು ಕಾನೂನು ವ್ಯವಸ್ಥೆ ಆಗಬೇಕು. ಆ ವ್ಯಕ್ತಿ ಜಿಂದಗಿ ಬಾರಿ ನೆನೆಸಬೇಕು. ಇಂಥ ಯಾರು ಮತ್ತೆ ನಾವು ಮಾಡಬಾರ್ದು ಅಂತ ತಿಳ್ಕೊಂಡು ಅಂಥ ಒಂದು ವ್ಯವಸ್ಥೆ ನೀವು ಪೊಲೀಸ್ ಇಲಾಖೆಯವರು ಯಾವಾಗ ಮಾಡ್ತಿರೋದು ಮಾಡಿ. ಎರಡನೇದು, ಈಗ ತಾನು ಹೇಳ್ದಂಗ ಆ ಕುಟುಂಬಕ್ಕೆ ಪರಿಹಾರ ಕೊಡುವಂಥ ಕೆಲಸನೂ ಕೂಡ ಮಾಡ್ರಿ, ನೌಕರಿ ಕೊಡುವಂಥ ಕೆಲಸನೂ ಕೂಡ ಮಾಡ್ರಿ. ಆದ್ರೆ ಮುಂದೆ ಇಂಥ ಘಟನೆಗಳು ಆಗಬಾರ್ದಪ್ಪ ಅಂದ್ರೆ ಇದಕ್ಕೆ ಯಾರಾದರೂ ಕೂಡ ನೀವು ಜವಾಬ್ದಾರಿ ತೋರಿ. ಆದ್ದರಿಂದ ಇವೆಲ್ಲ ಘಟನೆಗಳಾಗ್ಯಾವ. ನಾವು ಯಾರೇ ಸುಮ್ಕೆ ಎಲ್ಲೋ ಮೊನ್ನೆ ನಮ್ಮ ಬೀದರಲ್ಲಿ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡ. ಪಾಪ ಯಾರೋ ಪೊಲೀಸರು ಸಸ್ಪೆಂಡ್ ಮಾಡಿದ್ರು. ಪೊಲೀಸರು ಕಾರಣ ಆಗ್ತಾರೆ ಅದಕ್ಕೆ. ಇವತ್ತ ಈ ವೇದಿಕೆ ಮೇಲೆ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಇವೆಲ್ಲ ಘಟನೆಗಳ ಜವಾಬ್ದಾರಿ ಹೊತ್ಕೊಂಡು ಇವತ್ತು ದಿವಸ ಈ SP ಕೂಡಲೇ ಸಸ್ಪೆಂಡ್ ಮಾಡಬೇಕು. SP ಸಸ್ಪೆಂಡ್ ಮಾಡಬೇಕು. ಇವ್ರಿಗೆ ಯಾರ ಕೈಯಾಗಿಲ್ಲ. ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತ DSP ಸಸ್ಪೆಂಡ್ ಮಾಡ್ರಿ. ಈ ತಾಲೂಕಿನ CPI ಸಸ್ಪೆಂಡ್ ಮಾಡ್ರಿ. ಅವಾಗ ಮಾತ್ರ ಸಾಮಾಜಿಕ ಜವಾಬ್ದಾರಿ, ಅವಾಗ ನಿಮಗೆ ನೋವು ಗೊತ್ತಾಗ್ತದೆ ಇವತ್ತಿನ ದಿವಸ. ಆದ್ರಿಂದ ಇದ್ರ ಜವಾಬ್ದಾರಿ ಯಾರಾದ್ರೂ ಹೊರಬೇಕು. ಮಾನ್ಯ ಶಾಸಕರು ಇದಕ್ಕೆ ಉತ್ತರ ಕೊಡಬೇಕು. ನೀವೆಲ್ಲ ಶಾಂತ ಸಭಾವರಿದ್ದೀರಿ, ಎಲ್ಲರಿಗೂ ತಗೊಂಡು ಹೋಗ್ತೀರಿ ಅಂದ್ರೆ ಎಲ್ಲ ಘಟನೆ ಮಾಡ್ಲಿಕ್ಕೆ ಯಾರು ಅವಕಾಶ ಮಾಡಿಕೊಡಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮತ್ತು ಈ ತಾಲೂಕಿನಲ್ಲಿ. ಅಂದ್ರೆ ಇದಕ್ಕೆ ನೇರವಾದಂತ ಹೊಣೆ ಈ ತಾಲೂಕಿನ ಶಾಸಕರೇ ತಗೋಬೇಕಾಗೋದು ಅಂತ ನಾವು ಮಾಡ್ಕೋತಾ ಇದ್ದೀನಿ ಬಂಧುಗಳು. ಆದ್ರಿಂದ ನಾ ಹೆಚ್ಚಿಗೆ ಮಾತಾಡೋದು, ಸಾಕಷ್ಟು ಜನ ಮಾತಾಡೋದಾರ. ಕೂಡಲೇ ಇವತ್ತು ದಿವಸ ಈ ಎಲ್ಲ ಘಟನೆಗಳು ಸಾಮಾನ್ಯ ಏನ್ರಿ. 50 ಹುಡುಗಿಯರ ಮೇಲೆ ಅತ್ಯಾಚಾರ ಆಗ್ಯದಪ್ಪ ಅಂದ್ರೆ ಏನು ಸಾಮಾನ್ಯ ಮಾತದ? ಏನ್ ಮಾಡ್ತಾ ಇದೆ ಜಿಲ್ಲಾಡಳಿತ, ಸರ್ಕಾರ ಏನ್ ಮಾಡ್ತಾ ಇದೆ? 88 ಕೊಲೆಗಳಾಗ್ತವಪ್ಪ ಅಂದ್ರೆ ಏನ್ ಮಾಡ್ತಾ ಇದೆ ಅರ್ಥಕ್ಕೂ ಕೂಡ. 79 SC/ST ಮೇಲೆ ದೌರ್ಜನ್ಯ ಮಾಡ್ತಾ ಹೋದ್ರೆ ಏನ್ ಮಾಡ್ತೀರಿ ನೀವು? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಅದನ್ನ. ಆದ್ರಿಂದ ಈ ಎಲ್ಲ ಸಂಘಟನೆಗಳಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ಮಠಾಧೀಶರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ. ಕೂಡಲೇ ಇವತ್ತು ದಿವಸ ಈ ನಮ್ಮ ಮಹಾಲಕ್ಷ್ಮಿ ಆ ತಾಯಿಗೆ ನೋವಾಗಿದೆ. ಆ ತಾಯಿ ಇವತ್ತು ನಮ್ಮ ನಾಲ್ಕಲ. ಆದ್ರೆ ಮುಂದೆ ಆ ತಾಯಿ ಹೆಸರಿನ ಮೇಲೆ ಯಾವ ಹೆಣ್ಮಕ್ಳಿಗೂ ಅತ್ಯಾಚಾರ ಆಗಬಾರ್ದು, ಯಾವ ಮಗುವಿಗೂ ಅತ್ಯಾಚಾರ ಆಗಬಾರ್ದು. ಅಂದ್ರೆ ಮತ್ತೆ ನಾವು ಜಿಲ್ಲೆಯಲ್ಲಿ ಇಂಥ ಒಂದು ದೊಡ್ಡದಾದಂಥ ಪ್ರತಿಭಟನೆ ಮಾಡಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಮಾಡುವ ದೃಷ್ಟಿಯಿಂದ ಮತ್ತೊಂದು ಸಭೆ ಮಾಡಿ ಇವತ್ತು ದಿವಸ ಈ ಘಟನೆಗಳು ಮುಂದೆ ಜಿಲ್ಲೆಯಲ್ಲಿ ಆಗ್ಲಾರ್ದಂಗೆ ನೋಡ್ಕೊಳ್ಳುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ, ನಿಮ್ಮ ಮೇಲೆ ಅದ. ಆದ್ದರಿಂದ ಇವತ್ತು ಒಂದು
ವೀರಶೈವ ಸಮಾಜ ಇವತ್ತಿನ ದಿವಸ ಇವ ನಾರವ ಎಂದೆನಿಸಿದರೆಯ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದಿಸೆಯ ಕೂಡಲ ಸಂಗಮ ಎನ್ನುವ ರೀತಿಯಲ್ಲಿ ತಾವೆಲ್ಲರೂ ಇವತ್ತಿನ ದಿವಸ ಎಲ್ಲ ಸಮಾಜಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಹೋಗ್ತಾ ಇದ್ದೀರಿ. ಕೇವಲ ಇವತ್ತ ನಮ್ಮ ಮಹಾಲಕ್ಷ್ಮಿ ವೀರಶೈವ ಸಮಾಜಕ್ಕಾಗಿಲ್ಲ, ಇವತ್ತ ನಾಗರಿಕ ಸಮಾಜಕ್ಕೆ ಅದು ಅವ್ರ ಮನೆಗೆ ಇವತ್ತು ಅಂತ ಘಟನೆ ಆಗಿದೆ ಅಂತ ನಾವೆಲ್ಲ ತಿಳ್ಕೊಂಡು ಇವತ್ತು ಬಂದಿದ್ದೆವು. ಮುಂದೆ ಇಂಥ ಘಟನೆ ಆಗದೆ ಇರುವಂತಹ ದೃಷ್ಟಿ ಆದ್ರೆ ನಾವೆಲ್ಲರೂ ಮತ್ತೆ ಸೇರಿಕೊಂಡು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತ ಬೃಹತ್ ಪ್ರಮಾಣದ ಕೇವಲ ಜೇವರ್ಗಿ ಬಂದಲ್ಲ, ಕಲಬುರಗಿ ಬಂದ್ ಕರೆಯನ್ನು ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ನೀವು ಕೊಡಬೇಕು. ಈ ಮಗುವಿನದಿಂದ ಮುಂದಿನ ನಮ್ಮ ಹೆಣ್ಣುಮಕ್ಕಳಿಗೆ ಇವತ್ತ ಗೌರವ ಸಿಗುವಂತ ಆಗಬೇಕು. ಇಡೀ ರಾಜ್ಯದಲ್ಲಿ ಈ ಒಂದು ಮಹಾಲಕ್ಷ್ಮಿಯ ಒಂದು ಘಟನೆ ಮಾದರಿಯಾಗಿ ಮುಂದೆ ನಮ್ಮ ತಾಯಂದಿರಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗಬೇಕು ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಅವಣ್ಣ ಮ್ಯಾಕೇರಿ ಅವರು. ಏನು ಸಹೋದರಿ ಮಹಾಲಕ್ಷ್ಮಿ ಸಾವಿಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ಒಂದು ಸಂದರ್ಭದಲ್ಲಿ ಏನು ಜೇವರ್ಗಿ ಪಟ್ಟಣದಲ್ಲಿ ಬಂದ್ಗೆ ಕರೆ ನೀಡಿ ಬರೀ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾ ಅಷ್ಟೇ ಅಲ್ಲದೇ ವಿವಿಧ ಸಂಘಟನೆ ಮತ್ತು ಸಮಾಜದಿಂದ ಬಂದು ಏನು ಈ ಒಂದು ಪ್ರತಿಭಟನೆಯನ್ನು ತಾವು ಯಶಸ್ವಿಗೊಳಿಸಿ ನೊಂದ ಕುಟುಂಬದ ಕಣ್ಣೀರನ್ನು ಒರೆಸಲಿಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ತಾವೇನೆಲ್ಲ ಸಹೋದರ ಸಹೋದರಿಯರು ಬಂದಿದ್ದೀರಲ್ಲ, ತಮಗೆ ನಾನು ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತಿನವರೆಗೆ ಎಲ್ಲ ನಮ್ಮ ಹಿರಿಯರು ಮತ್ತು ಸಹೋದರ ಸಹೋದರಿಯರು ಮಾತಾಡೋರು ನಾವು ಭಾಳ ಟೈಮ್ ತೊಗೊಳಂಗಿಲ್ಲ, ಸ್ವಲ್ಪರೊಳಗೆ ಮುಗಿಸ್ತೀನಿ. ಪೊಲೀಸರಿಗೆ ನಂದೊಂದು ಓಪನ್ ಚಾಲೆಂಜ್ ಅದ, ದಯವಿಟ್ಟು ಎಲ್ಲರೂ ಕೇಳ್ರಿ, ನನ್ನ ಫೋಟೋನು ತೊಗೊರಿ, ವಿಡಿಯೋನು ತೊಗೊರಿ. ಏನು ಹೇಳ್ತೀನಿ ಲಕ್ಷ ಕೊಟ್ಟು ಕೇಳ್ರಿ. PSI ಸಾಹೇಬ್ರೆ, CPI ಸಾಹೇಬ್ರೆ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾಕಂದರೆ ಮಹಾಲಕ್ಷ್ಮಿ ದಿವಸ ಸಾವಾಗ್ಯದ, ನಾಳೆಗೆ ನನ್ನ ಸಾವು ಆಗ್ತದ, ನಾಳೆಗೆ ನಿಮ್ಮ ಮನೆ ಕೂತಿದ್ದು ಸಾವು ಆಗ್ಬಹುದು, ಹೇಳಿಕ್ಕೆ ಆಗಂಗಿಲ್ಲ. ಯಾಕಂತಂದ್ರೆ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಯಾವ ಮಹಾಲಕ್ಷ್ಮಿ 14 ವರ್ಷ ಅಂತ ತಾವೇನು ವಯಸ್ಸನ್ನು ಮೆನ್ಷನ್ ಮಾಡಿದ್ದೀರಿ ಆ ಹುಡುಗಿದು, ಆದರೆ ಆ ನಾಮರ್ದ ಮೆಹಬೂಬನ ವಯಸ್ಸನ್ನು ತಾವು ಪೊಲೀಸ್ ದಾಖಲೆಯಲ್ಲಿ ತಾವು ಸ್ಪಷ್ಟಪಡಿಸಲಿಕ್ಕೆ ನೀವು ಹಿಂದೆ ಹಾಕಿದ್ದೀರಿ. ನಿಮಗೆ ಮೊದಲು ಈ ವೇದಿಕೆ ಪರವಾಗಿ ನಾನು ಚೀಮಾರಿಯನ್ನು ಹಾಕಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳು ಹಡಿಯೋದ ಬ್ಯಾನಿ ಏನಂತ ಹೆತ್ತವರಿಗೆ ಗೊತ್ತಿರ್ತದ, ಹಡಿಲಾರ್ದವ್ರಿಗೆ ಏನ್ರಿ ಗೊತ್ತಿರ್ತದ? ಯಾಕಂದ್ರೆ ಒಂದು ತಾಯಿ ಇವತ್ತು ಇಷ್ಟು ಜನರ ಮಧ್ಯೆ ಬಂದು ಶರದ ಮುಚ್ಕೊಂಡಕ್ಕೆ ಎಳ್ಲಿಕ್ಕತ್ತಾಳ, ಇವತ್ತು ನ್ಯಾಯಕ್ಕಾಗಿ ಬೇಡ್ಲಿಕ್ಕತ್ತಾಳ ಅಂತಂದ್ರೆ ಆ ತಾಯಿ ಮನಸ್ಸು ಎಷ್ಟು ನೊಂದಿರಬೇಕು, ಆ ತಂದೆ ಮನಸ್ಸು ಎಷ್ಟು ನೊಂದಿರಬೇಕು ಅನ್ನೋದನ್ನು ನಾವೆಲ್ಲ ಕೂಡ ವಿಚಾರ ಮಾಡಬೇಕಾಗ್ಯದ. ಪೊಲೀಸರಿಗೆ ಈ ಮೂಲಕ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಎಲ್ಲ ಸಮಾಜದ ಸಹೋದರರು ಬಂದಿದ್ದಾರ, ಅಣ್ಣಂದ್ರೆ ತಪ್ಪು ತಿಳ್ಕೊಬೇಡ್ರಿ, ತಮ್ಮಂದ್ರೆ ತಪ್ಪು ತಿಳ್ಕೊಬೇಡ್ರಿ. ನನ್ನ ಸಮಾಜದ ಸಹೋದರಿಯರು ಸಾಕು ಆ ನಾಮರ್ಥ ಮೆಹಬೂಬನನ್ನು ತಂದು ಈ ವೃತ್ತದಲ್ಲಿ ನಿಲ್ಲಿಸಿ ಅವನ ಭಾಗವನ್ನು ಸಿಗಲಾರ್ದಂಗ ನಾವು ಎತ್ತಿ ಪಕ್ಕದಲ್ಲಿರುವಂತ ನದಿಗೆ ಒಟ್ಟಾಡ್ತೀವಿ ಅಂತೇಳಿ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದು ಯಾವ್ದಾದ್ರು ಕೇಸ್ ಮಾಡ್ತೀರಿ ಮಾಡಿ, ಅದು ಏನೇ ಸೆಕ್ಷನ್ ಹಾಕ್ತೀರಿ ಹಾಕ್ರಿ, ನಾನು ನನ್ನ ಕುಟುಂಬದ ಪರವಾಗಿರ್ತೀನಿ, ಈ ನನ್ನ ಸಮಾಜದ ಕುಟುಂಬದ ಪರವಾಗಿರ್ತೀನಿ. ಈವರೆಗೂ ಕೂಡ ನೇಹ ಹಿರೇಮಠ ಹೋದ್ರು, ಬಿಜಾಪುರದ ದಾನವ ಹೋದ್ರು, ಇದೇ ನಮ್ಮ ಪಕ್ಕದ ಆಳಂದ ತಾಲೂಕಿನಲ್ಲಿರುವಂಥ ಸಹೋದರಿಯನ್ನು ಕಳ್ಕೊಂಡಿವಿ. ಇವತ್ತು ಜೇವರ್ಗಿ ತಾಲೂಕಿನಲ್ಲಿ ಮಹಾಲಕ್ಷ್ಮಿಯನ್ನು ಕಳ್ಕೊಂಡಿದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೊಬ್ಬಕ್ಕೆ ಬರ್ತಾಳೆ ನಾಳೆಗೆ. ಅದಕ್ಕೆ ಪೊಲೀಸರೇ ನೀವೇನೇನು ಕೇಸ್ ಹಾಕೋರಿ ಎಲ್ಲ ನನ್ನ ಮೇಲೆ. ಆದರೆ ಆ ನಾಮರ್ದ ಮೆಹಬೂನಿಗೆ ಯಾವುದೇ ಕಾರಣಕ್ಕೂ ಕೂಡ ಬಿಡುವಂಗಿಲ್ಲ. ಒಂದು ಈ ವೇದಿಕೆ ಮೂಲಕ ನಾನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತು ಒಂದು ದಿನದ ಪ್ರತಿಭಟನೆ ಅಲ್ಲ. ನೀವು ಅನ್ಕೊಂಡಿರ್ಬೇಕು ಬಂದೋಬಸ್ತ್ ಡ್ಯೂಟಿ ಬಂದೀವಿ, ಸಮಾಜ ವತಿಯಿಂದ ಊಟ ಹಾಕ್ತಾರ, ಮಾಡ್ತೀವಿ, ಹೋಗ್ತೀವಿ, ಮುಗಿದು ಒಂದೇ ದಿನ ಪ್ರತಿಭಟನೆ ಹೆಣ್ಣಾಗ್ತದ ಅಂತ ನೀವು ಅನ್ಕೊಂಡಿರ್ಬೇಕು. ನಿಮ್ಮ ತಪ್ಪು ಕಲ್ಪನೆಯಿಂದ ಹೊರಗೆ ಬರ್ರಿ. ಈ ಪ್ರತಿಭಟನೆ ಪ್ರತಿ ತಾಲೂಕು, ಪ್ರತಿ ಹೋಬಳಿ ಮಟ್ಟದಲ್ಲಿ ಮತ್ತು ಪ್ರತಿ ಜಿಲ್ಲಾ ಮತ್ತು ಕರ್ನಾಟಕದಾದ್ಯಂತ ಇವತ್ತು ಈ ವೇದಿಕೆ ಮೂಲಕ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಕಡೆ ಈ ಪ್ರತಿಭಟನೆ ಆಗಬೇಕು ಅಂತ ಹೇಳ್ಬೇಕಿಂದ. ಇನ್ನೊಂದು ಮುಖ್ಯವಾಗಿ, ವಯಸ್ಸಿನಲ್ಲಿ ನಾನು ಭಾಳ ಸಣ್ಣಕ್ಕಿದ್ದೀನಿ, ಹಿರಿಯರ ಬಗ್ಗೆ ಮಾತಾಡಬಾರ್ದು. ನನ್ನ ಅಪ್ಪನ ವಯಸ್ಸಿನವ್ರ ಬಗ್ಗೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಂಡು ತಂದಿದ್ದೀವಿ. ಈ ಭಾಗದ MLA MP ಗಳು ಉಸ್ತುವಾರಿ ಸಚಿವರೇ ಎಲ್ಲಿ ಕೂತಿದ್ದೀರಿ, ಯಾವ ರೆಸಾರ್ಟ್ನಲ್ಲಿ ನೀವಿದ್ದೀರಿ ನನಗೆ ತಿಳಿತಾ ಇಲ್ಲ. ಎಲ್ಲಿ ಕೂತಿದ್ದೀರಿ, ಯಾವ ರೆಸಾರ್ಟ್ನಲ್ಲಿ ನೀವಿದ್ದೀರಿ? ಆಗಿದ್ದು ಬೇರೆ ಬಿಹಾರದಲ್ಲಿ ಅಲ್ಲ, ರಾಜಸ್ಥಾನದಲ್ಲಿ ಅಲ್ಲ, ಮತ್ತೊಂದು ರಾಜ್ಯದಲ್ಲಿ ಅಲ್ಲ, ಆಗಿದ್ದು ನನ್ನ ಕರ್ನಾಟಕದಲ್ಲಿ, ನನ್ನ ಕಲಬುರಗಿಯ ಜೇವರ್ಗಿ ಎಂಬ ಏನು ನಾವು ದೈವ ಭಕ್ತರಾಗಿ ಮಹಾಲಕ್ಷ್ಮಿ ಪೀಠಕ್ಕೆ ಬಂದು ನಾವು ಶರಣಾಗ್ತೀವಿ ಅಂತ ಒಂದು ಪೀಠದಲ್ಲಿ ಇವತ್ತಿನ ದಿವಸ ಇಂಥೊಂದು ಘಟನೆ ನಡೆದದ. ಇವತ್ತಿನ ದಿವಸ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ್ರೆ ಇಲ್ಲಿವರೆಗೂ ಕೂಡ ಇವತ್ತಿನ ಪ್ರೊಟೆಸ್ಟ್ಗೆ ಯಾರು ಕೂಡ ನೀವು ಪ್ರತ್ಯಕ್ಷವಾಗಿ ನೀವು ಬೆಂಬಲವನ್ನು ಕೊಟ್ಟಿಲ್ಲ. ಯಾಕೆ ಎಂಬುದರ ಬಗ್ಗೆ ಪ್ರಶ್ನಾರ್ಥಕವಾಗಿ ಉಳಿದ ಇದಕ್ಕೆ ಉತ್ತರ ತಾವೆಲ್ಲರೂ ಕೂಡ ಕೊಡಬೇಕು. ಇನ್ನೊಂದು ಗಮನದಲ್ಲಿರಲಿ ಪ್ರತಿನಿಧಿಗಳೇ, ನಾವು ಕೊಟ್ಟ
ಕಲಬುರಗಿ ನಗರದಲ್ಲಿ ಎಲ್ಲ ಹಿಂದೂ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಎಲ್ಲ NGOಗಳಿಂದ ಈ ಕೂಡಲೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿಲ್ಲ ಎನ್ನುವುದಾದರೆ ಬರುವಂತ ದಿನಗಳಲ್ಲಿ ಮತ್ತ ಸರ್ಕಾರ ಎಂಬುದು ಹ್ಯಾಶ್ಟ್ಯಾಗ್ ಅಭಿಯಾನವನ್ನು ಪ್ರಾರಂಭ ಮಾಡಿ ಇಡೀ ಜಿಲ್ಲೆಯಾದ್ಯಂತ, ಕರ್ನಾಟಕದಂತ, ಭಾರತ ದೇಶಾದ್ಯಂತ ಈ ಒಂದು ಸರ್ಕಾರವನ್ನು ಉಳಿಯುವಂತ ಕೆಲಸ ನಾವು ಮಾಡಬೇಕಾಗ್ತದಂತ ಎಚ್ಚರಿಕೆಯನ್ನು ನೀಡ್ತಾ, ಇವತ್ತು ಏನು ಈ ಪ್ರೊಟೆಸ್ಟ್ಗೆ ಬಂದು ಆಗಮಿಸಿ ತಾವೆಲ್ಲ ಕೂಡ ಸಹಕಾರ ನೀಡಿದ್ರೆ ಅಣ್ಣಂದ್ರೆ ನಿಮ್ಮನ್ನು ನಾನು ತಲೆಬಾಗಿ ಮನವಿಯನ್ನು ಮಾಡ್ತೇನೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಒಂದು ಪ್ರೊಟೆಸ್ಟ್ ಇಲ್ಲಿಗೆ ನಿಲ್ಬಾರ್ದು. ಮಹಾಲಕ್ಷ್ಮಿಯ ಸಾವೆ ಇವತ್ತಿನ ದಿವಸ ಕೊನೆ ಆಗಬೇಕು, ಅಂತ್ಯ ಆಗಬೇಕು. ಬರುವಂತ ದಿನಗಳಲ್ಲಿ ಇಂಥ ಯಾವುದೇ ಘಟನೆಗೂ ನಾವು ಸೇರುವಂತದ್ದಾಗಬಾರ್ದು. ಜಾತ್ರೆಗೂ ಮದುವೆಗೆ ಸೇರುವಂತ ಕೆಲಸಗಳಾಗಲಿ ಅಂತ ನಾನು ಕೇಳಿಕೆ ಇಷ್ಟಪಡ್ತೀನಿ. ಏನು ಮಹಾಲಕ್ಷ್ಮಿಯ ತಾಯಿಯವರು ಇಲ್ಲಿ ಬಂದಿದ್ದಾರೆ, ಅವರಿಗೆ ನಾವು ಈ ಒಂದು ಸಮಾಜದ ಪರವಾಗಿ ನಾನು ತಲೆಬಾಗಿ ಎಲ್ಲರ ಪರವಾಗಿ ಕ್ಷಮೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ತಾಯಿ. ಯಾಕಂತಂದ್ರೆ ನಿಮ್ಮ ಕಣ್ಣೀರಿನ ಜೊತೆಗೆ ನಾವು ಇದ್ದೀವಿ ಅಷ್ಟೇ, ಆದ್ರೆ ಆ ಮಗುವನ್ನು ತಂದ್ಕೊಡುವಂತ ಕೆಲಸ ನಮ್ಮಿಂದ ನಿಜಕ್ಕೂ ಕೂಡ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನಾನು ಕೂಡ ಹೆಣ್ಣಿದ್ದೀನಿ. ನಾನು ಮನೆಯಿಂದ ಬರ್ಬೇಕಾದ್ರೆ ನನ್ನ ತಾಯಿ 10 ಸರಿ ಕೇಳಿದಾಗ ಯಾವಾಗ ಮನೆ ಬರ್ತೀವಿ ಅಂತೇಳಿ. ಒಂದು ಪೆನ್ನನ್ನು ಕಳ್ಕೊಂಡ್ರೆ 5 ನಿಮಿಷ ಹುಡುಕ್ತೀವಿ, ಮೊಬೈಲ್ ಅನ್ನು ಕಳ್ಕೊಂಡ್ರೆ 2 ದಿನ ಹುಡುಕ್ತೀವಿ. ತಾಯಿ ತನ್ನ ಕೂಸನ್ನು ಕಳ್ಕೊಂಡಿದ್ದಾಳೆ, ಜೀವನ ಪರ್ಯಂತ ಕಣ್ಣೀರು ಸುರಿಸ್ಬೇಕಾಗ್ತದ. ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಬಲವಾಗಿ, ಶಕ್ತಿಯಾಗಿ, ನಮ್ಮ ಸಮಾಜ ಅಷ್ಟೇ ಅಲ್ಲ ಉಳಿದ ಸಮಾಜದ ಎಲ್ಲ ಮುಖಂಡರು, ಎಲ್ಲ ತಾಯಿಯಂದ್ರು ಕೂಡ ಅವ್ರ ಜೊತೆಗೆ ನಾವು ನಿಂತುಕೊಂಡು ಈ ಮಹಾಲಕ್ಷ್ಮಿಗೆ ಯಾರು ಆ ಮೆಹಬೂಬ್ ಎಂಬ ಒಂದು ಏನು ಅಪರಾಧಿ ಇವತ್ತಿನ ದಿವಸ ಅವರಿಗೆ ಕಿರುಕುಳ ಕೊಟ್ಟು ಆತ್ಮಹತ್ಯೆಗೆ ಕಾರಣ ಆಗಿದ್ದಾರೋ ಅವರಿಗೆ ಗಲ್ಲು ಶಿಕ್ಷೆ ಅಂತ ಒಂದು ಕಾನೂನಿನ ಮೂಲಕ ಅವರಿಗೆ ಶಿಕ್ಷೆ ಆಗಬೇಕು. ಯಾವಾಗಲೂ ಕೂಡ ನಾವು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಹೇಳ್ತಾ ಇರ್ತೀವಿ, ಏನು ಅಂತಂದ್ರೆ ಶೂಟ್ ಎಕ್ಸೈಟ್ ಎಂಬ ಕಾನೂನನ್ನು ತರಬೇಕು. ಯಾವ ಅಪರಾಧಿ ಜಾಗದಲ್ಲಿ ಸಿಗ್ತಾನ ಅದೇ ಜಾಗದಲ್ಲಿ ಎನ್ಕೌಂಟರ್ ಮಾಡಬೇಕು, ಅದೇ ಜಾಗದಲ್ಲಿ ಶೂಟ್ ಎಕ್ಸೈಟ್ ಮಾಡಬೇಕು. ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇರ್ತದ ತಾಯಿ, ನೀವು ನೊಂದುಕೋಬೇಡ್ರಿ, ನಾವೆಲ್ಲ ಕೂಡ ನಿಮ್ಮ ಮಕ್ಕಳಿದ್ದೀವಿ. ಯಾವತ್ತೂ ಕೂಡ ನಿಮ್ಮ ಮಗಳು ಇಲ್ಲ ಅಂತ ಅನ್ನೋ ಭಾವನೆ ನಿಮ್ಮಲ್ಲಿ ಬರೋದು ಬೇಡ. ನಾವು ಭಾವನೆ ಜೊತೆಗೆ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಇಲ್ಲಿ ಕರೆಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಂತಹ ನನ್ನ ಸಮಾಜದ ಎಲ್ಲ ಅಣ್ಣ ತಮ್ಮಂದರಿಗೆ, ಅಕ್ಕ ತಮ್ಮರಿಗೆ ನನ್ನ ನಮಸ್ಕಾರ ತಿಳಿಸ್ತೇನೆ. ಬರೋ